ಶ್ರೀಮಠ ಕೃಷಿ ಮೇಳ ಆಚರಿಸುವಂತಹ ಅವಶ್ಯಕತೆ ಏನು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರಸ್ತುತ ದಿನಮಾನಗಳಲ್ಲಿ ರೈತನ ಬದುಕು ಹೇಗಾಗಿದೆ ಅನ್ನುವಂತಹದನ್ನು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ರೈತರಿಗೆ ಅನುಕೂಲ ಆಗುವಂತಹ ಎಲ್ಲ ಭರವಸೆಗಳು ಹುಸಿ ಆಗ್ತಾ ಇದೆ. ರೈತ ಯಾವುದನ್ನು ಕೂಡ ನಂಬದೆ ಕೇವಲ ಭೂಮಿ ತಾಯಿಯನ್ನು ನಂಬಿಕೊಂಡು ಇದ್ದದರಲ್ಲಿಯೇ ಸಮಾಧಾನ ಪಟ್ಟುಕೊಂಡು ಸಂತೃಪ್ತಿಯಾದ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಅನಿವಾರ್ಯತೆ ಪ್ರಸ್ತುತ ಸಮಯದಲ್ಲಿದೆ. ಅದಕ್ಕಾಗಿ ನಮ್ಮ ರೈತ ಯಾವಾಗಲೂ ಸುಖವಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು. ಈ ಸುಖ ಸಂತೋಷ ಅನ್ನುವಂತಹದನ್ನು ಆತನಲ್ಲಿ ಕಾಣಬೇಕಾದ್ರೆ ಏನಾದರೂ ಮಾಡಿ ರೈತನ ಬದುಕಿಗೆ ಒಂದು ನೆಲೆಯನ್ನು ಕಲ್ಪಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶ ಶ್ರೀಮಠದ ಹಿರಿಯ ಗುರುಗಳಾಗಿರುವಂತಹ ಒಡೆಯರ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮಿಗಳವರ, ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಆದರ್ಶದ ಕನಸು ಇವತ್ತು ನನಸಾಗ್ತಾ ಇದೆ. ಕೃಷಿಕನಿಗೋಸ್ಕರ ಕೃಷಿಕನಿಗಾಗಿ ಈ ಕಾರ್ಯಕ್ರಮ. ಏನೆಲ್ಲ ಪ್ರಯತ್ನಗಳು ಆಗ್ತಾ ಇದ್ರೂ ಕೂಡ ಆ ಯಾವ ಪ್ರಯತ್ನಗಳು ರೈತನ ಬದುಕನ್ನು ಗಟ್ಟಿಗೊಳಿಸಿಕೊಳ್ಳುವಂತಹ ವ್ಯವಸ್ಥೆ ಆಗ್ತಾ ಇದೆ. ಆದ್ದರಿಂದ ಏನಾದರೂ ಮಾಡಿ ಈ ಬದುಕಿಗೆ ಒಂದು ಅರ್ಥ ಬರುವ ಹಾಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ದೃಢ ಸಂಕಲ್ಪದಿಂದ 2020ನೇ ಇಸವಿಯಲ್ಲಿ ಅಭೂತಪೂರ್ವವಾಗಿರುವಂತಹ ರಾಜ್ಯ ಮಟ್ಟದ ಕೃಷಿ ಮೇಳ ನಡೆಯಿತು. ಆ ಸಮಾರಂಭದಲ್ಲಿ ಸುಮಾರು 8 ಲಕ್ಷ ಜನರು ಭಾಗವಹಿಸಿದರು. ಈಗಲೂ ಸಹ ಇದು ಮೊದಲನೇ ದಿನ ಆಗಿರುವುದರಿಂದ ಇನ್ನು 3 ದಿನಗಳವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೊದಲನೇ ದಿನ, ನಾಳೆ 2ನೇ ದಿನ, 1ನೇ ತಾರೀಕು ಮತ್ತು 2ನೇ ತಾರೀಕು, ಹೀಗೆ 4 ದಿನಗಳ ಪರ್ಯಂತರವಾಗಿ ರಾಜ್ಯ ಮಟ್ಟದ ಕೃಷಿ ಮೇಳ ನಡೀತಾ ಇದೆ. ಇಲ್ಲಿ ಅನೇಕ ರೀತಿಯ ಗೋಷ್ಠಿಗಳು ನಡೀತಾ ಇದೆ. ಆ ಗೋಷ್ಠಿಗಳಲ್ಲಿ ಏನೆಲ್ಲ ವ್ಯವಸಾಯದಲ್ಲಿ ಬದಲಾವಣೆ ಆಗಿದೆ, ನಾವು ಹೇಗೆ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಬೇಕು, ನಮ್ಮ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿರುವ ಬದಲಾವಣೆಗಳನ್ನು ತಂದುಕೊಳ್ಬೇಕು ಅನ್ನುವಂತಹ ಕಲ್ಪನೆಯನ್ನು ಈ ಗೋಷ್ಠಿಗಳಲ್ಲಿ ಬಿತ್ತರಿಸಲಾಗ್ತಾ ಇದೆ. ಅನೇಕ ವಿದ್ವಾಂಸರು ಭಾಗವಹಿಸಿದರೆ ಸಂವಾದದ ರೂಪದಲ್ಲಿ ಅನೇಕ ರೈತರು ಕೂಡ ಪಾಲ್ಗೊಳ್ಬೇಕು. ಕೆಲವು ಪ್ರಶ್ನೆಗಳನ್ನು ನಮಗೆ ಕೇಳಿದರು. ಹೌದು, ಕೇವಲ ಮನೋರಂಜನೆಗಾಗಿ ಇಂಥ ಕಾರ್ಯಕ್ರಮಗಳಾಗ್ತವೆ, ಆದರೆ ರೈತರಿಗಾಗಿ ಏನು ಕಾರ್ಯಕ್ರಮ ಆಗಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ, ಇಲ್ಲಿ ರೈತರ ಬಗ್ಗೆ ಚಿಂತನೆಗಳು ನಡೀತಾ ಇದ್ದಾಗ ರೈತರು ಇಲ್ಲಿ ಕುಳಿತುಕೊಂಡು ಕೇಳಿದರೆ ಅವುಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಹೆಚ್ಚು ರೈತರು ಇಂತಹ ಗೋಷ್ಠಿಗಳಲ್ಲಿ ಭಾಗವಹಿಸಬೇಕು. ಕೇವಲ ಮನೋರಂಜನೆ ಕೂಡ ಇದೆ. ಸಾಯಂಕಾಲ 7 ಗಂಟೆಯಿಂದ ಮನೋರಂಜನೆ, ಪ್ರಾಣೇಶ್ ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ಇರ್ತದೆ, ನಾಳೆ ಸಂಗೀತದ ಕಾರ್ಯಕ್ರಮ ಇರ್ತದೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತಾ ಇರ್ತವೆ ಮನೋರಂಜನೆಗಾಗಿ. ಆದರೆ ಮಧ್ಯಾಹ್ನ 10 ಸುಮಾರು 2 ಗಂಟೆಯವರೆಗೆ ಕೃಷಿ ಗೋಷ್ಠಿ ನಡೀತದೆ, ಕೃಷಿ ಆರೋಗ್ಯ ಗೋಷ್ಠಿ ನಡೀತದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಶ್ರೀಮಠದ ಗುರುಗಳು ಇಂತಹ ಒಂದು ಕಲ್ಪನೆ ಇಟ್ಟುಕೊಂಡು ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ. ಕೃಷಿಕರಿಗಾಗಿ ಅನೇಕ ಸಲಹೆಗಳನ್ನು ಕೊಡುವ ಮುಖೇನ, ಗೋಷ್ಠಿಗಳ ಮುಖೇನ ಅವರನ್ನು ಗುರುತಿಸುವಂತಹ ಪ್ರತಿ ವರ್ಷದ ದಸರಾ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಒಂದು ದಿನ ಮೀಸಲಿಟ್ಟು ಆ ರೈತರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಅನೇಕ ಶಿಬಿರಗಳ ಮೂಲಕವಾಗಿ ರೈತರಿಗೆ ಬದುಕನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಹೀಗೆ ರೈತರಿಗಾಗಿ ಏನಾದರೂ ಒಂದು ಒಳ್ಳೆಯ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರದೊಂದಿಗೆ ಈ ಗೋಷ್ಠಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತದೆ. ಪ್ರಸ್ತುತ
ಮುಂದಿನ ದಿನಮಾನಗಳಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡಬೇಕಾಗಿದೆ. ಸ್ವಾಮಿಗಳು ಮನಸ್ಸು ಮಾಡಿದರೆ ಯಾವುದು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ಇವತ್ತು ನಾವು ಮನಗೊಂಡು ಏನಾದರೂ ಮಾಡಿ ನಮ್ಮ ರೈತರ ಬದುಕಿಗಾಗಿ ಒಂದು ವಿಶೇಷವಾಗಿರುವಂತಹ ಅವಕಾಶವನ್ನು ಕೊಡಬೇಕು. ರೈತರು ಬೆಳೆದಂತಹ ಬೆಳೆಗಳಿಗೆ ಪೂರ್ವ ನಿರ್ಧಾರಿತ ಬೆಲೆಯನ್ನು ಕಟ್ಟಿಕೊಡಬೇಕಾಗಿರುವಂಥದ್ದು. ನಾವು ಇವತ್ತು ಭೂಮಿಗೆ ಬೀಜವನ್ನು ಬಿತ್ತಾ ಇದ್ದೀವಿ ಅಂತಂದರೆ ಅದೇ ಸಮಯದಲ್ಲಿ ಆ ಬೆಳೆಗೆ ಒಂದು ಬೆಲೆಯನ್ನು ಕಟ್ಟಬೇಕು. ಬೆಲೆಯನ್ನು ಕಟ್ಟಿದ ಬಳಿಕ ಯಥೇಚ್ಛವಾಗಿ ಬೆಳೆ ಬಂದ ಬಳಿಕ ಆ ಬೆಲೆ ಕುಸಿತವನ್ನು ಕಾಣ್ತಾ ಇದೆ. ಇದೀಗ ತಾನೇ ಇತ್ತೀಚೆಗೆ ಮೊನ್ನೆ ಮೆಕ್ಕೆಜೋಳದ ಬೆಲೆ 2,400 ರೂಪಾಯಿ ಇತ್ತು. 2,400 ರೂಪಾಯಿ ಇದ್ದಂಥ ಸಮಯದಲ್ಲಿ ಆಗ ಇನ್ನೂ ಬೆಳೆ ಬಂದಿದ್ದಿಲ್ಲ. ಯಾವಾಗ ಬೆಳೆ ಬಂತೋ ಅದು ಬೆಲೆ ಎಲ್ಲಿಗೆ ಹೋಯಿತು ಅಂತ ಕೇಳಿದ್ರೆ 1,800 ರೂಪಾಯಿಗೆ ಹೋಯಿತು, 1,700 ರೂಪಾಯಿಗೆ ಹೋಯಿತು. 1,700 ರೂಪಾಯಿ ಕೂಡ ತೆಗೆದುಕೊಳ್ಳಲಾರಂಥ ಪರಿಸ್ಥಿತಿ ಒಂದು ಬಂದಿದೆ. ಇಂಥ ಪರಿಸ್ಥಿತಿಗೆ ಯಾರು ಹೊಣೆಗಾರರು ಅನ್ನುವಂಥದ್ದು ವಿಚಾರ ಮಾಡಬೇಕಾಗಿದೆ. ಇದಕ್ಕೆ ಪರಿಹಾರ ಮಠಗಳೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಸರ್ಕಾರಗಳು ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅದು ಕೇವಲ ಪತ್ರಿಕೆಗಳ ಮೂಲಕವಾಗಿ ಉಳಿತಾ ಇದೆ ಹೊರತು ರೈತರ ಜೇಬಿಗೆ ತುಂಬಿಸುವಂಥ ಕೆಲಸಗಳಾಗ್ತಾ ಇದೆ. ಆದ್ದರಿಂದ ದೃಢ ನಿರ್ಧಾರ ಹೇಗೆ ಅಂತ ಹೇಳಿದ್ರೆ ಮಠಗಳೇ ಆ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗ್ತದೆ. ಆ ಬೆಲೆಗಳನ್ನು ಮಠಗಳೇ ಕಟ್ಟಬೇಕು. ಇವತ್ತು 2,400 ರೂಪಾಯಿ ಬೆಲೆಯನ್ನು ಮಠಗಳು ನಿರ್ಧಾರ ಮಾಡಿ ಬೆಳೆದಂಥ ಬೆಳೆ ಮಾರ್ಕೆಟ್ನಲ್ಲಿ ಖರೀದಿ ಮಾಡದೇ ಹೋದಾಗ ಮಠಗಳೇ ಆ ಬೆಳೆಯನ್ನು ಖರೀದಿ ಮಾಡಬೇಕಾಗುತ್ತೆ. ಒಬ್ಬ ಸ್ವಾಮಿಗಳು ಸಣ್ಣ ಸ್ವಾಮಿಗಳು ಹ್ಯಾಗೆ ಮಾಡಲಿಕ್ಕೆ ಸಾಧ್ಯ? ಸಣ್ಣ ಸಣ್ಣ ಮಠಗಳು ಹ್ಯಾಗೆ ಮಾಡಲಿಕ್ಕೆ ಸಾಧ್ಯ? ಒಬ್ಬ ಕೆಲವು ರೈತರ ಕುಟುಂಬಗಳನ್ನು ಅಥವಾ ರೈತ ಮುಖಂಡರುಗಳನ್ನು ಸಂಘದ ಮೂಲಕವಾಗಿ ಗಟ್ಟಿಗಳಿಸಿಕೊಂಡು ದೊಡ್ಡ ಗೋಡಾನುಗಳು ಈಗೆಲ್ಲ ಗೋಡಾನುಗಳೆಲ್ಲ ಕಟ್ಟಿದ್ದಾರೆ. ಬೃಹತ್ ಆಗಿರುವಂಥ ಗೋಡಾನುಗಳಿದ್ದಾವೆ. ಅವುಗಳಲ್ಲಿ ಸಂಗ್ರಹಿಸಿಕೊಂಡು ಅದಕ್ಕೆ ಉತ್ತಮವಾಗಿರುವಂಥ ಬೆಲೆ ಬರುವ ತನಕ ಅವುಗಳ ಸಂರಕ್ಷಣೆ ಮಾಡೋದಾಗಲಿ ಅವರಿಗೆ ತಾತ್ಕಾಲಿಕ ಬೆಲೆಯನ್ನು ಕೊಡುವಂತಹದ್ದಾಗಲಿ ಮಾಡಿದಾಗ ರೈತರಿಗೆ ಬೇಕಾಗಿರುವಂತಹ ಸವಲತ್ತುಗಳು ಪಡೆದುಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅಂತ ಹೇಳಿದ್ರೆ ಇವಾಗ ಬೆಲೆ ಕುಸಿತ ಕಂಡಾಗ ಆ ಮೆಕ್ಕೆಜೋಳ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅಥವಾ ಭತ್ತವನ್ನು ತೆಗೆದುಕೊಂಡ್ರೆ ಆ ಭತ್ತವನ್ನು ನಾವು ಗೋಡಾನ್ನಲ್ಲಿ ಸಂಗ್ರಹಿಸಿಕೊಳ್ಬೇಕು ಅಥವಾ ಮೆಕ್ಕೆಜೋಳವನ್ನು ನಾವು ಗೋಡಾನ್ನಲ್ಲಿ ಸಂಗ್ರಹಿಸಿಕೊಳ್ಬೇಕು. ಬೆಲೆ ಬರದೇ ಹೋದಾಗ ಏನು ಮಾಡಬೇಕು? ಬೆಲೆ ಬರದೇ ಹೋದಾಗ ಆ ಮೆಕ್ಕೆಜೋಳ ಬೈ ಪ್ರಾಡಕ್ಟ್ ಮಾಡುವಂತಹ ವ್ಯವಸ್ಥೆ ಮಾಡಬೇಕಾಗ್ತದೆ. ಬೈ ಪ್ರಾಡಕ್ಟ್ ಮಾಡಿದಾಗ ಅಲ್ಲಿ 2,400 ರೂಪಾಯಿ ಇದ್ದಂತಹ ಆ ಮೆಕ್ಕೆಜೋಳ ಬೈ ಪ್ರಾಡಕ್ಟ್ ಮಾಡಿ ಅದು ಮಾರ್ಕೆಟಿಗೆ ಹೋದರೆ ಅದು 3,400 ರೂಪಾಯಿ ಆಗುತ್ತೆ. 3,400 ರೂಪಾಯಿ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಅದರಿಂದ ಉತ್ಪನ್ನವಾದಾಗ ಉದಾಹರಣೆಯಾಗಿ ಆ ಮೆಕ್ಕೆಜೋಳದಿಂದ ಬೈ ಪ್ರಾಡಕ್ಟ್ ಮಾಡಿದ್ರೆ ಏನಾಗಬಹುದು? ಮೈದಾ ಹಿಟ್ಟು ಹಾಕುತ್ತಾರೆ. ಮೈದಾ ಹಿಟ್ಟಿನ ಬೆಲೆ ಇವತ್ತು ಎಷ್ಟಿದೆ? 1 ಕೆಜಿಗೆ 1 ಕೆಜಿ ಮೈದಾ ಹಿಟ್ಟಿನ ಬೆಲೆ 70-80 ರೂಪಾಯಿ. 70-80 ರೂಪಾಯಿ ಇದೆ ಅಂತಂದರೆ 1 ಕ್ವಿಂಟಲ್ ಮೈದಾ ಹಿಟ್ಟಿನ ಬೆಲೆ ಎಷ್ಟಾಗ್ತದೆ? ಈ ರೀತಿಯಾಗಿರುವಂಥ ಆಲೋಚನೆ ಮಾಡಿದ್ರೆ ಅದಕ್ಕೆ ಉತ್ತಮವಾಗಿರುವಂಥ ಬೆಲೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮೆಕ್ಕೆಜೋಳ ಅಂತಲ್ಲ, ತರಕಾರಿಯೂ ಸಹ ಅದೇ ರೀತಿಯಾಗಿ ನಾವು ಮೊನ್ನೆ ಒಡೆಯಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ದಾರಿಯ ಪಕ್ಕದಲ್ಲಿ ಟೊಮೊಟೊ ಬೆಳೆಯನ್ನು ಅಲ್ಲಿ ಚೆಲ್ಲಿದಾಗ ಕೇಳಿದ್ವಿ, ಯಾಕೆ ಈ ರೀತಿಯಾಗಿ ದಾರಿಯನ್ನು ಚೆಲ್ಲಿದ್ದಾರೆ ಅಂತ. ಗುರುಗಳೇ, ಇದಕ್ಕೆ ಬೆಲೆ ಇಲ್ಲ, ನಾವು ಬೆಳೆದಂತಹ ಬೆಲೆ ಆಗ ಬಹಳಷ್ಟು ಖರ್ಚು ಮಾಡಿದ್ವಿ, ಮಾರ್ಕೆಟ್ಗೆ ಹೋದರೆ ಇದನ್ನು ಕೇಳೋದಿಲ್ಲ, ಹಾಗಾಗಿ ಇದನ್ನು ದಾರಿಯನ್ನು ಚೆಲ್ಲಿದ್ವಿ. ಮತ್ತು ಹೀಗಾದಾಗ ರೈತ ಯಾವಾಗ ಸುಖವಾಗಿ ಜೀವನ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕಾಗಿ ಏನಾದರೂ ಪರಿಹಾರ ಮಾಡಬೇಕು. ಆದ್ದರಿಂದ ಆ ಟೊಮೊಟೊ ಬೆಳೆಯನ್ನು ಕೂಡ ಅದನ್ನು ಬೈಪರ್ನರ್ ಮಾಡಲಿಕ್ಕೆ ಸಾಧ್ಯ ಇದೆ, ಜ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ, ಪೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಇನ್ನು ಸಾಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಸನ್ನು ನಾವು ಖರೀದಿ ಮಾಡ್ತೀವಿ ಅಂಗಡಿಯಲ್ಲಿ ಇಟ್ಕೊಂಡು, ಅಂಗಡಿಯಲ್ಲಿ ಅದು 70-80 ರೂಪಾಯಿ 1/4 ಕೆಜಿ ಬಾಟ್ಲಲ್ಲಿ 70-80 ರೂಪಾಯಿ ಕೂಡ ಖರೀದಿ ಮಾಡ್ತೀವಿ. ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಟೊಮೊಟೊದಿಂದ ಉತ್ಪನ್ನವಾಗಿರ್ತಕ್ಕಂಥದ್ದೇ ಆ ಸಾಸ್. ಅದನ್ನು ತಜ್ಞರಿಂದ ಅನುಭವವನ್ನು ಪಡೆದುಕೊಂಡು ಅದನ್ನು ಸಂಗ್ರಹ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಟ್ಟಾಗ ಅದರಿಂದ ಉತ್ತಮವಾಗಿರುವಂಥ ಬೆಲೆ ಬರ್ತದೆ. ಅದಕ್ಕೆ ಯಾರು ಜವಾಬ್ದಾರ ಆಗಬೇಕು? ಫಾರ್ಮರ್ ಆಗಬೇಕು, ರೈತ ಮುಖಂಡರಾಗಬೇಕು. ಆದರೆ ಅಷ್ಟು ಸರಳವಾಗಿರುವಂಥ ವಿಚಾರಗಳನ್ನು
ಆಯ್ತು ಅಂತ ಅನಿಸ್ಕೊಂಡ್ರು ಕೂಡ ಮನಸ್ಸಿದ್ರೆ ಮಾರ್ಗ ಅನ್ನುವಂಥದ್ದು ನಾವು ಒಂದು ಪರಿಹಾರವನ್ನು ಕಂಡುಕೊಂಡಿದ್ವಿ. ಇವತ್ತು ನಿರುದ್ಯೋಗದ ಸಮಸ್ಯೆ ಭಾಳಷ್ಟು ದಾಟ ಮಾಡ್ತಾ ಇದೆ. ನಿನ್ನೆ ಪತ್ರಿಕೆ ನೋಡಿದ್ವಿ, ಅದಕ್ಕೆ ಪರಿಹಾರ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಯಾರಿಗೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕೆ ಸರಳವಾಗಿರುವಂತಹ ಒಂದು ವಿಧಾನವನ್ನು ಈ ಸಂದರ್ಭದಲ್ಲಿ ಅನುಸರಿಸಲಿಕ್ಕೆ ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ನೀವೆಲ್ಲರೂ ಕೇಳಿದ್ರಿ ಸಿಗಡಿ ಅಂತೇಳಿ. ಸಿಗಡಿ ಯಾವುದರಿಂದ ತಯಾರಾಗುತ್ತದೆ? ಹುಣಸೆಯಿಂದ ತಯಾರಾಗುತ್ತದೆ. ಸಣ್ಣ ಮಕ್ಕಳು ಬಾಯಾಗಿ ಇಟ್ಕೊಂಡು ಸಿಗ್ತಾರೆ. ಆ ಹುಣಸೆ ಸಿಗಡಿಯನ್ನು ಅದನ್ನು ಅತ್ಯುತ್ತಮವಾಗಿರುವಂಥ ರೀತಿಯಲ್ಲಿ ಸಂಸ್ಕರಿಸಿ ಅದನ್ನು ಪ್ಯಾಕೆಟ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಟ್ಟಾಗ ಅದು ಅತ್ಯಂತ ಉತ್ತಮವಾಗಿರುವಂಥ ಬೆಲೆ ಬರ್ತದೆ. ಅದಕ್ಕೆ ನಿರುದ್ಯೋಗವನ್ನು ಹೇಗೆ ದೂರ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ? ಅದಕ್ಕಾಗಿ ಆ ಒಂದು ವಸ್ತುವನ್ನು ಪ್ಯಾಕ್ ಮಾಡೋದಾಗಲಿ, ಅದನ್ನು ತಯಾರು ಮಾಡುವಂಥದ್ದಾಗಲಿ ಮಾಡುವಂತಹ ವ್ಯಕ್ತಿಗೆ 1 ಗಂಟೆ ಬಳಸಿಕೊಂಡ್ರೆ ಅವರಿಗೆ 100 ರೂಪಾಯಿ ಕೊಡಬಹುದು. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಸುಮಾರು 1200 ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜ್ ಮತ್ತು ಜೂನಿಯರ್ ಕಾಲೇಜಿನಲ್ಲಿ 1200 ವಿದ್ಯಾರ್ಥಿಗಳಿದ್ದಾರೆ. 1200 ವಿದ್ಯಾರ್ಥಿಗಳು 1 ಗಂಟೆ ಕೆಲಸ ಮಾಡಿದರೆ ಅವರಿಗೆ 100 ರೂಪಾಯಿ ಸಿಗ್ತದೆ. 100 ರೂಪಾಯಿ 1 ಗಂಟೆ ಕೆಲಸ ಮಾಡಿದ್ರೆ ಲೀಸರ್ ಪೀರಿಯಡ್ನಲ್ಲಿ 1 ಗಂಟೆ ಅವ್ರು ಬಳಸ್ಕೊಂಡ್ರೆ 100 ರೂಪಾಯಿ ಅವ್ರು ಕೊಡ್ತೀವಿ. 1 ದಿನಕ್ಕೆ 100 ರೂಪಾಯಿ ಕೊಟ್ಟರೆ 25 ದಿನಗಳು ನಾವು ಬಳಸ್ಕೊಂಡಿರ್ತೀವಿ. 25 ದಿನಗಳು ಎಷ್ಟಾಯಿತು? 2500 ರೂಪಾಯಿ. ಒಬ್ಬ ವಿದ್ಯಾರ್ಥಿಗೆ 2500 ರೂಪಾಯಿ ಕೊಟ್ಟರೆ ಅವನಿಗೆ ಸರಾಸರಿ 2500 ರೂಪಾಯಿ ಸಿಗ್ತದೆ. ಹಾಗೆ 10 ತಿಂಗಳ ಕಾಲ ಆತನಿಗೆ ಪರಿಹಾರವನ್ನು ಕೊಡಲು ಸಾಧ್ಯ ಆಗ್ತದೆ. 800 ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಕಲಿಯುವಾಗಲೇ ಆತನಿಗೆ ಒಂದು ಉದ್ಯೋಗವನ್ನು ಕೊಡುವಂತಹ ಯೋಜನೆಯನ್ನು ಈಗಾಗಲೇ ರೂಪಿಸಿಕೊಂಡಿದ್ದೇವೆ. ಅದನ್ನು ಅಲ್ಪಾವಧಿಯಲ್ಲಿ ಅದನ್ನು ಪ್ರಾರಂಭ ಮಾಡುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಹೀಗೆ ಒಂದೇ ಪ್ರಾಡಕ್ಟನ್ನು ಅನೇಕ ರೀತಿಯ ಪ್ರಾಡಕ್ಟನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಇದಕ್ಕೆ ಮಠ ಮಾನ್ಯಗಳು ಮುಂದಾಗಬೇಕಾಗಿದೆ. ಇತ್ತೀಚಿನ ದಿನಮಾನದಲ್ಲಿ ಸ್ವಾಮಿಗಳು ಏನು ಮಾಡ್ತಾರೆ? ಸ್ವಾಮಿಗಳು ದಿನ ತಿಳಿಸ್ತಾರೆ, ಪೂಜೆ ಮಾಡ್ತಾರೆ, ಆಶೀರ್ವಚನ ಮಾಡ್ತಾರೆ, ತಮ್ಮ ಮಾಡಿಕೊಂಡು ಹೋಗ್ತಾರೆ. ಆದರೆ ಸ್ವಾಮಿಗಳು ಏನು ಮಾಡ್ತಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೆಲವು ಜನರಿಗೆ ಗೊತ್ತಿದೆ, ಕೆಲವು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಭಾಳಷ್ಟು ಸ್ವಾಮಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕನೇರಿ ಸ್ವಾಮಿಗಳು ಇವೆಲ್ಲ ಕೇಳಿದ್ರು. ಕನೇರಿ ಸ್ವಾಮಿಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಆ ಸಾಧನೆ ಲೆಕ್ಕ ಆಗಿದೆ ಕೇವಲ ಪುಟಗಳು ಸಾಲು ಸಾವಿರಾರು ಪುಟಗಳು ತಯಾರಾಗ್ತವೆ. ಒಬ್ಬ ಸ್ವಾಮಿಗಳಲ್ಲ, ಅನೇಕ ಸ್ವಾಮಿಗಳು ಆ ರೀತಿಯಾಗಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಟ್ಟಳ್ಳಿ ಪೂಜೆಗಳು ಕೂಡ ಉತ್ತಮವಾಗಿರುವಂಥ ತೋಟವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಉತ್ತಮವಾಗಿರುವಂಥ ತೋಟವನ್ನು ಕಟ್ಟಿದ್ದಾರೆ. ಹೀಗೆ ಒಬ್ಬರಲ್ಲ ಅನೇಕ ಜನ ಜಗದ್ಗುರುಗಳು ಸ್ವಾಮಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಉಪಯುಕ್ತವಾಗಿರುವಂತಹ ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದಾರೆ. ಹಾಗೆ ಸರ್ಕಾರದ ಅಧಿಕಾರಿಗಳು ಕೂಡ ಸಂಬಂಧಿಸಿದಂಥ ಇಲಾಖೆಗಳು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ರೈತ ಅತ್ಯಂತ ಖುಷಿಯಾಗುತ್ತಾನೆ. ಖುಷಿಯಾದ ಬದುಕನ್ನು ರೈತರಲ್ಲಿ ಕಾಣಬೇಕು. ರೈತ ಸಂತೋಷವಾಗಿದ್ದರೆ ಈ ಜಗತ್ತು ಖುಷಿಯಿಂದ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. ಒಕ್ಕಲಿಗೆ ಒಕ್ಕದರೆ ಬಿತ್ತುವುದು ಜಗವಲ್ಲಿ. ಅವನೇನಾದರೂ ಮನಸ್ಸು ಮಾಡಿ ಈ ಸಲ ಬ್ಯಾಟ್ ಬೆಳೆದು ಅಂದುಕೊಂಡು ಬಿಟ್ಟರೆ ಉಳಿದಂಥ ಪಾಡು ಹೇಗಾಗ್ತದೆ. ಹಾಗಾಗಿ ರೈತ ಬದುಕಬೇಕು, ರೈತನ ಬದುಕು ಹಸನಾಗಬೇಕು, ರೈತ ಸುಖವಾಗಿರಬೇಕು, ರೈತ ನೆಮ್ಮದಿಯಿಂದಿರಬೇಕು. ಆ ಕಾರಣಕ್ಕಾಗಿ ಇಂತಹ ಜಾಗೃತಿ ಮೂಡಿಸುವ ಸಲುವಾಗಿ ಈ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಶ್ರೀಮಠ ನಿರಂತರವಾಗಿ ಹಮ್ಮಿಕೊಳ್ಳುವ ಮುಖೇನ ಒಂದೊಂದು ವರ್ಷದಲ್ಲಿ ಒಂದೊಂದು ಆಲೋಚನೆಯನ್ನು ಮಾಡಿಕೊಂಡು ರೈತರಿಗೆ ಬೇಕಾಗಿರುವಂತಹ ಕಾರ್ಯಗಳನ್ನು ಮಾಡಿಕೊಳ್ಳುವ ಯೋಜನೆಗಳನ್ನು ಶ್ರೀಮಠ ಮಾಡಿಕೊಂಡಿದೆ ಅನ್ನುವಂತಹ ಮಾತನ್ನು ತಿಳಿಸುತ್ತಾ, ಈ ಉದ್ದೇಶಕ್ಕಾಗಿ ನಮ್ಮ ಹಿರಿಯ ಪೂಜ್ಯ ಗುರುಗಳವರು ಅವರ ಸ್ಮರಣೆಗಾಗಿ ಕಾರ್ಯಕ್ರಮ ಮಾಡೋದು, ಇದು ಮುಂದಕ್ಕೆ ಆಗಬೇಕು ಅನ್ನುವಂತಹದ್ದು ಭಾಳ ಜನರ ಒತ್ತಾಸೆಯಾಗಿದೆ. ಯಾಕಂದರೆ ಸಮಯ ಭಾಳ ಕಡಿಮೆ ಅಂತೇಳಿ ಭಾಳ ಕಡಿಮೆ ಇದ್ದರೂ ಕೂಡ ನಾವು ವ್ಯವಸ್ಥೆಗಳಿಗೆ ಏನು ಕೂಡ ಕೊರತೆ ಆಗುವಂತೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ವಿಶಾಲವಾಗಿರುವಂತಹ ಬೃಹದಾಕಾರವಾಗಿರುವಂತಹ ಪೆಂಡಾಲ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಸ್ಟಾಲ್ಗಳಾಗಿರ್ಬೋದು, ಸ್ಟಾಲ್ಗಳಲ್ಲಿ ಬಂದಿರತಕ್ಕಂಥ ಕಂಪನಿಗಳಾಗಿರ್ಬೋದು, ಏನು ಕೂಡ ಕೊರತೆಯಾಗಿಲ್ಲ. ಆದರೆ ಕೊರತೆ ಏನಂತ ಹೇಳಿದ್ರೆ ಮನಸ್ಸು ಇಲ್ಲ. ಮನಸ್ಸಿನ ಕೊರತೆ ಒಂದು ಕಾರಣ ಆಗ್ತದೆ. ಈ ಪೆಂಡಾಲನ್ನು ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಅನೇಕ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ರೇಣುಕಾಚಾರ್ಯ ಕೂಡ ಅಲ್ಪ ಸಹಕಾರವನ್ನು ನೀಡಿದ್ದಾರೆ. ಕಳೆದ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು
ಅವರ ಸರ್ಕಾರದಿಂದ 1 ಕೋಟಿ ಕೊಡಿಸಿ ಅತ್ಯುತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಅವರು ಮನಸ್ಸು ಮಾಡಿದರೆ ಎಂತಹ ಕಾರ್ಯಕ್ರಮವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಮನಸ್ಸು ಮಾಡಬೇಕು. ಇವತ್ತು ನಮ್ಮ ಶಾಸಕರುಗಳು ತಲೆ ಕೆಡಿಸ್ಕೊಂಡು, ನಮ್ಮ ಮಂಜಣ್ಣ ಆಗಿರ್ಬೋದು, ಉಮ್ಮಣ್ಣ ಆಗಿರ್ಬೋದು, ಎಲ್ಲರೂ ತಲೆ ಕೆಡಿಸ್ಕೊಂಡು ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನುವಂಥ ಹಠ ತೊಟ್ಟು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಒಟ್ಟಾರೆ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ರೈತರು ಇದರ ಲಾಭವನ್ನು ಮಾಡ್ಕೊಳ್ಬೇಕು. ನಾನು ಹೇಗೆ ನನ್ನ ಬದುಕನ್ನು ಗಟ್ಟಿ ಮಾಡ್ಕೊಳ್ಬೇಕು. ಇವತ್ತು ಅನೇಕ ರೀತಿ ಪಕ್ಕದಲ್ಲಿ ಒಬ್ಬ ಯುವಕ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಅಲ್ಲಿ ಸಸಿಗಳು ಮಾರಾಟಕ್ಕಿರಲ್ಲ. ಅತ್ಯಂತ ಪೌಷ್ಟಿಕದಾಯಕವಾಗಿರುವಂಥ ಸಾವಯವ ಹಣ್ಣನ್ನು ಅಲ್ಲಿ ಬೆಳೆದ ಪ್ಯಾರ್ಲೆಂಡ್ ಆ ಪ್ಯಾರ್ಲೆಂಡ್ ಬೆಳೆದರೆ ಆ ಸಸಿಗಳಲ್ಲಿ ಬಂದಿದ್ದಾರೆ. ಅವು ಸಾವಯವ ರೀತಿಯಲ್ಲಿ ಬೆಳೆಸಿದ್ದಾರೆ. ಎಷ್ಟು ಪುಷ್ಟಿಯಾಗಿರೋದು ದೊಡ್ಡ ಹಣ್ಣಿನ ಗಾತ್ರದಲ್ಲಿದ್ದಾರೆ. ಅಷ್ಟು ಸಾಧನೆ ಮಾಡ್ತಕ್ಕಂಥ ರೈತರು ಯುವಕರು ಇವತ್ತು ಮನಸ್ಸು ಮಾಡಬೇಕು. ಇಂಜಿನಿಯರು ಅವರು ಅನೇಕ ರೀತಿಯ ಒಂದು ಸಂಬಳವನ್ನು ಪಡ್ಕೊಳ್ಬೋದು. ಆದರೆ ಸಂಬಳ ಹೊಟ್ಟೆ ತುಂಬಿಸೋದಲ್ಲ. ಬೆಳೆ ಅಥವಾ ಆಹಾರ ಧಾನ್ಯಗಳು ಹೊಟ್ಟೆ ತುಂಬಿಸ್ತವೆ, ಸುಖವನ್ನು ಕೊಡ್ತವೆ, ಸಂತೋಷವನ್ನು ಕೊಡ್ತವೆ. ಆ ದಿಶೆಯಲ್ಲಿ ಯುವಕರು ಯುವತಿಯರು ಈ ಒಂದು ಕೃಷಿ ಕ್ಷೇತ್ರಕ್ಕೆ ತಮ್ಮದೇ ಆಗಿರುವಂತಹ ಕೊಡಲಿ ಅನ್ನುವಂತಹ ಮಾತನ್ನು ತಿಳಿಸುತ್ತಾರೆ. ರೈತ ಬಾಂಧವರಿಗೆ ಕೊಡಬೇಕೆನ್ನುವಂತಹ ಸಂಕಲ್ಪದೊಂದಿಗೆ ಈ ಕೃಷಿ ಮೇಳದ ಪ್ರಾಸ್ತಾವಿಕ ನುಡಿಗಳನ್ನು ನಡೆಯುತ್ತಾ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಡಿ.ಸಿ. ಶಾಂತಗೌಡ ಸಾಹೇಬರು ಕೂಡ 12 ಲಕ್ಷ ರೂಪಾಯಿಗಳನ್ನು ವೈಯಕ್ತಿಕವಾಗಿ ಅವರು ಕೊಟ್ಟಿದ್ದಾರೆ. ಅಷ್ಟು ಅವರು ಒತ್ತಡದಲ್ಲಿ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂತಹದ್ದಲ್ಲ ಆ ರೀತಿಯಾಗಿ ಸಹಕಾರ ನೀಡಿದ್ದಾರೆ. ಮತ್ತು ನನ್ನ ನೆನಪಿನ ಕಾರಣಕ್ಕೆ ಕೊಡುವಂಥ ನಮ್ಮ ದಾನಪ್ಪ ಆಗಿರ್ಬೋದು, ಚೆನ್ನಪ್ಪ ಆಗಿರ್ಬೋದು, ಆಮೇಲೆ ವಿಶ್ವ ಸಮಾಜ ಅವರ ಶಾಲೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಅನೇಕ ನಮ್ಮ ಮುದ್ರಣ ಮನೆಯನ್ನು 101 ಪಾಕೆಟ್ ಅಕ್ಕಿಯನ್ನು ಕೊಟ್ಟರು. ಮತ್ತು ನಮ್ಮ ದಿಡಗೂರಿನ ಸದ್ಭಕ್ತರು ಅವರು ಕೂಡ ಸುಮಾರು 101 ಚೀಲ ಅಕ್ಕಿಗಳನ್ನು ಕೊಡಬೇಕನ್ನುವಂಥ ಸಂಕಲ್ಪ ಮಾಡಿಕೊಂಡು 65 ಪಾಕೆಟನ್ನು ಅವರು ತಂದು ಕೊಟ್ಟಿದ್ದಾರೆ. ಇನ್ನೂ ಅನೇಕ ರೀತಿಯ ಸೇವೆಯನ್ನು ಮಾಡಿದರೆ ನಮ್ಮ ನ್ಯಾಮತಿಯ ರೈತರು ತರಕಾರಿಯನ್ನು ಇವರಿಗೆ ಬೇಕಾಗಿರುವಂಥ ತರಕಾರಿಯನ್ನು ಅವರು ಕೂಡ ನೀಡಿದ್ದಾರೆ. ಎಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಶ್ರೀಮಠ ಎಲ್ಲೂ ಕೂಡ ಮರೆಯುವುದಿಲ್ಲ. ನಿಮ್ಮೆಲ್ಲರ ಸೇವೆ ಸದಾಕಾಲ ಇದೇ ರೀತಿಯಾಗಿರಲಿ. ನಿಮ್ಮೆಲ್ಲರ ಅಭಿಮಾನ, ಭಕ್ತಿ, ಶ್ರದ್ಧೆ ಸದಾಕಾಲ ಇರಲಿ ಅನ್ನುವಂತಹ ನುಡಿಗಳನ್ನು ಪ್ರಾಸ್ತಾವಿಕ ರೂಪದಲ್ಲಿ ತಿಳಿಸುತ್ತಾ ಮತ್ತೊಮ್ಮೆ ಸರ್ವರಿಗೆ ಶುಭ ಹಾರೈಸಿ ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ.